ಹಲೋ, ಎಲ್ಲರಿಗೂ ನಮಸ್ಕಾರ. ಹಲೋ, ನಮಸ್ಕಾರ, ಎಲ್ಲರಿಗೂ ಹೇಗಿದ್ದೀರಾ? ಆ್ಯಂಡ್ ನಾನು ಮತ್ತೊಂದು ವಿಡಿಯೋಗೆ ಸ್ವಾಗತ. ನಾನು ವೀಕೆಂಡಲ್ಲಿ ತುಂಬ ರಶ್ ಇರುತ್ತೆ ಅಂತ ವೀಕ್ಡೇಸಲ್ಲಿ ಬಂದಿದ್ದೀನಿ. ಸೊ ಇವತ್ತು ನಾನು ಲಾಲ್ಬಾಗ್ನಲ್ಲಿ ನಡೀತಿರುವಂಥ ಮಾವು ಮತ್ತು ಹಲಸಿನ ಮೇಳಕ್ಕೆ ಬಂದಿದ್ದೀನಿ. ಸೊ ನಾನು ಮೆಜೆಸ್ಟಿಕ್ಕಿಂದ ಡೈರೆಕ್ಟ್ ಲಾಲ್ಬಾಗ್ ಬಸ್ ಹತ್ತಿರೋದು. ಸೊ ಅಲ್ಲಿಂದ ಇಲ್ಲಿಗೆ ಮಿನಿಮಮ್ ಒಂದು ಹಾಫ್ ಆನ್ ಅವರ್ ಜರ್ನಿ ಆಗುತ್ತೆ. ಅಂದರೆ ನಿಮ್ಮ ಲೊಕೇಶನ್ ಎಲ್ಲಿದೆ ಅಲ್ಲಿಂದ ಕೆಂಪೇಗೌಡ ಬಸ್ ಸ್ಟ್ಯಾಂಡಿಗೆ, ಅಂದರೆ ಮೆಜೆಸ್ಟಿಕ್ಕಿಗೆ ಬಂದು ಅಲ್ಲಿಂದ ಲಾಲ್ಬಾಗ್ ಬಸ್ ಹತ್ಕೊಂಡು ಬರಬೇಕಾಗುತ್ತೆ. ಸೊ ಮಿನಿಮಮ್ 1 ಅವರ್ ಆಗುತ್ತೆ. ಸೊ ಫ್ರೀ ಇರೋ ಏನಾದ್ರು ಟ್ರಾಫಿಕ್ ಏನಾದ್ರು ಕಮ್ಮಿ ಇದ್ದರೆ ಸ್ವಲ್ಪ ಬೇಗನೆ ಬರ್ಬೋದು. ಸೊ ಈಗ ನಾನು ಮಾವು ಮತ್ತು ಹಲಸಿನ ಮೇಳಕ್ಕೆ ಬಂದಿದ್ದೀನಿ. ಸೊ ಟಿಕೆಟ್ ಕೌಂಟರ್ ಹತ್ರ. ಸೊ 50 ರುಪೀಸು ಫಾರ್ ಅಡಲ್ಟ್ಗೆ ಆ್ಯಂಡ್ ಮಕ್ಕಳಿಗೆ 20 ರೂಪಾಯಿ. ಸೊ ಈ ಟಿಕೆಟ್ ತೊಗೊಂಡು ಹೋಗ್ಬೇಕು. ನಾನು ನಿಜ ಎಂಟ್ರಿ ಫ್ರೀ ಅಂತ ಅಂದ್ಕೊಂಡಿದ್ದೆ ಬ್ರೋ, ಬಟ್ ಟಿಕೆಟ್ ತಗೋ ಹೋಗಬೇಕು. ಸೊ ನೀವು ಹೋಗೋಣ. ಏನೇನಿದೆ ಚೆಕ್ ಮಾಡ್ಬೇಕಾ? ಅರೆ ಅದಕ್ಕೆ ಟಿಕೆಟ್ ತಗೋಬೇಕು. ಓಕೆ, ಸೊ ಇದಕ್ಕೆ ಈ ಕರ್ಮಕ್ಕೆ ನಾವು ಟಿಕೆಟ್ ಎಲ್ಲ ತಗೋಬೇಕಾ ಬ್ರೋ? ಇದಕ್ಕೆ ಜಸ್ಟ್ 50 ರೂಪಾಯಿ ತಗೊಂಡು ಈಗ ತಾನೇ ಫ್ರೆಶ್ ಆಗಿ ಟಿಕೆಟ್ ತಗೊಂಡ್ರೆ ಆಗಲೇ ಕಟ್ ಮಾಡಿಬಿಟ್ಟ. ಇದು ಯಾವ ಥರ ರೂಲ್ಸು ರೆಗ್ಯುಲೇಷನ್ಸು? ಸೊ ಈ ಕಡೆ ಏನೇನಿದೆ ಇಲ್ಲಿ? ಗಾಜಿನ ಮನೆ, ಪಶ್ಚಿಮ ದ್ವಾರ, ಗ್ರಂಥಾಲಯ, ಶೌಚಾಲಯ, ನಿರ್ದೇಶನಾಲಯ, ಕಟ್ಟಡ ಏನೇನೋ ಇದೆ. ಸೊ ಗಾರ್ಡನ್ ಮಾತ್ರ ತುಂಬ ಚೆನ್ನಾಗಿದೆ, ವೈಬು ಸೂಪರಾಗಿದೆ. ಅದು ಸ್ವಲ್ಪ ಕೂಲಾಗಿದೆ ಆ್ಯಂಡ್ ಬಿಸಿಲಿರೋದಕ್ಕೆ ಸ್ವಲ್ಪ ಹಾಟ್ ಅಂತ ಹೇಳ್ಬೋದು. ಆದರೆ ಒಂದು ಸ್ವಲ್ಪ ತಂಪಾಗಿದೆ. ಒಳಗಡೆ ಕಡೆ ಪಾರ್ಕ್ ಒಳಗಡೆ ಏನಾದ್ರು ಕೂತ್ಕೊಂಡ್ರೆ ಮರ ಗಿಡ. ಇದು ಯಾವ ಥರ ಹಣ್ಣುಗಳಿದೆ? ಅಂದರೆ ಯಾವ ಹೆಸರು ಇವೆಲ್ಲ? ಆಮೂರ್ಪಾಲೆ ಐತೆ, ಪಲ್ಲೆ ಐತೆ, ಕಾಳಪಡೆ ಐತೆ, ದಸರೆ ಐತೆ, ಹಿಮಾಪಸಂದ್ ಐತೆ, ಮಲ್ಗೂಬ ಐತೆ, ಚಂದೂರ್ ಐತೆ, ಮಲ್ಲಿಕಾಯಿ ಐತೆ, ರಸ್ಕುರಿ ಐತೆ, ಆಲ್ಫಾನ್ಸ್ ಐತೆ, ಬಾದಾಮಿ ಐತೆ, ದಸರೆ ಐತೆ, ಮಲ್ಗೂಬ ಐತೆ, ನಾಟಿ ಮಲ್ಗೂಬ ಐತೆ, ಮಾಲ್ಡ ಐತೆ, ಒಂದು 10 ವೆರೈಟಿ. ಅಂದರೆ ಇಲ್ಲಿ ಎಷ್ಟು ತುಂಬ ಒಂದು ಆಲ್ಮೋಸ್ಟ್ ಎಷ್ಟು ವೆರೈಟೀಸ್ ಇರ್ಬೋದು? ಅಂದರೆ ಪೂರ್ತಿ ನಮ್ಮ ದೇಶದಲ್ಲಿ ಬೆಳೆಯುತ್ತಾರೆ ಅದರಲ್ಲಿ? ದೇಶದಲ್ಲಿ 200-300 ವೆರೈಟಿ ಸಿಗ್ತದೆ. ಒಂದೇ ಅನ್ಸಿಲ್ಲ, ಮತ್ತೆ ಒಂದು 10 ವೆರೈಟಿ. ಅಂದರೆ ನಿಮ್ಮದು ನೀವು ಯಾವ ಕಡೆ ಬಂದಿರೋದು? ಯಾವ ಊರು? ಕೋಲಾರ. ಸೊ ಅಲ್ಲಿ ಯಾವ ತಳಿಗಳನ್ನ ಬೆಳೀತಾರೆ? ನಾವು ದಸರಿ, ಮಲ್ಗೋಬ, ಮಲ್ಲಿಕಾ, ಹಿಮಾಪಸಂದು, ಕೇಸರು, ಇದು ಅಮೃಪಾಲಿ, ಶಕ್ತಿಗುಟ್ಲ, ಆಲ್ಫಾಸ್, ಬಾದಾಮಿ, ರಸ್ಕುರಿ. ಸೊ ಫ್ರೆಂಡ್ಸ್, ಮಾವಿನ ಹಣ್ಣು ಯಾಕೆ ಹಣ್ಣುಗಳ ರಾಜ ಆಯಿತು? ಭಾರತದಲ್ಲಿ ಯಾಕೆ ಇಷ್ಟೊಂದು ಪ್ರಾಮುಖ್ಯತೆಯನ್ನು ಪಡ್ಕೊಂಡು? ಅದಲ್ಲದೆ ಭಾರತ ಅಲ್ಲದೆ ಹಲವಾರು ದೇಶಗಳಿಗೂ ಕೂಡ ಎಕ್ಸ್ಪೋರ್ಟ್ ಮಾಡ್ತಾ ಇದೆ. ಸೊ ಇವನು ಹಣ್ಣು ಹೇಗೆ ಬಂತು, ಯಾವ ರೀತಿ ಪರಿಚಯ ಆಯಿತು? ಇದು ಮೊದಲಿಗೆ ಬುಡಕಟ್ಟು ಜನಾಂಗದವರು ಅಥವಾ ಕಾಡು ಮನುಷ್ಯರು ಯಾವಾಗ ಕಾಡಿನಲ್ಲಿ ವಾಸ ಮಾಡ್ತಿದ್ದಂತಹ ಸಂದರ್ಭದಲ್ಲಿ ಹಣ್ಣು, ತರಕಾರಿಗಳು, ಗೆಣಸುಗಳನ್ನ ಆಹಾರ ಪದಾರ್ಥವಾಗಿ ಬಳಸ್ಕೊಳ್ತಾ ಇದ್ರು. ಹೊಟ್ಟೆ ತುಂಬಿಸ್ಕೊಳ್ಳೋಕೆ ಈ ರೀತಿ ಒಂದು ಹಣ್ಣು, ತರಕಾರಿಗಳನ್ನು ತಿಂತಾ ಇದ್ರು. ಅವಾಗ ಯಾವುದೇ ರೀತಿ ಇದೇ ಮಾವಿನ ಹಣ್ಣು, ಇದೇ ಹಲಸಿನ ಹಣ್ಣು, ಈ ರೀತಿ ಯಾವುದೇ ಒಂದು ಹೆಸರಿಟ್ಟು ಕರೆದಿರುವಂಥದ್ದು. ಸೊ ಸಿಕ್ಕಿದ್ದೆಲ್ಲ ಹಣ್ಣು, ತರಕಾರಿಗಳನ್ನ ತಿಂತಾ ಇದ್ವಿ. ಹಾಗೆ ಬೆಳೆಗಳು ಬರ್ತಾ ದಿನಗಳು ಉರುಳ್ತಾ ರಾಜರ ಕಾಲ ಬಂದಾಗ ರಾಜರು ಕೂಡ ಈ ಒಂದು ಮಾವಿನ ಹಣ್ಣನ್ನ ತುಂಬಾ ಚೆನ್ನಾಗಿರೋದ್ರಿಂದ, ಟೇಸ್ಟ್ ಕೂಡ ಅಷ್ಟೇ ರುಚಿಯಾಗಿರೋದ್ರಿಂದ ಅವರು ಕೂಡ ಅವರ ಒಂದು ಸುತ್ತಲಿನ ಗಾರ್ಡನ್ ಆಗಿರ್ಬೋದು, ಅರಮನೆ ಸುತ್ತಮುತ್ತ ಪ್ರದೇಶದಲ್ಲಿ ಅವರು ಬೆಳೆಯೋಕೆ ಶುರು ಮಾಡಿದ್ರು. ಅದಾದ ನಂತರ ರೈತರು ಬಂದಾಗ ಕಾಮನ್ ಪೀಪಲ್ಸ್ ಏನಿದೆ, ಸಾಮಾನ್ಯ ಜನರು ಅವರು ಕೂಡ ಈ ಒಂದು ಮಾವಿನ ಹಣ್ಣನ್ನ ಬೆಳೆಯೋಕೆ ಶುರು ಮಾಡಿದ್ರು, ಒಂದು ಕೃಷಿ ಪದ್ಧತಿಯನ್ನಾಗಿ ಮಾಡಿಕೊಂಡು. ಅದಲ್ಲದೆ ಇನ್ನು ದೈವಿಕವಾಗಿ ಹೇಗೆ ಅಂತ ಅಂದರೆ ಮಾವಿನ
ಎಲೆ ಇರುತ್ತಲ್ಲ ಅದನ್ನ ಹಬ್ಬದ ಹರಿದಿನಗಳ ಸಂದರ್ಭದಲ್ಲಿ ಈ ಒಂದು ಮಾವಿನ ಎಲೆಯನ್ನ ಬಳಸ್ತಾರೆ. ಅಂದ್ರೆ ಮನೆಗೆ ಅಥವಾ ದೇವಸ್ಥಾನಕ್ಕೆ ತೋರಣ ಕಟ್ಟೋಕ್ಕೋಸ್ಕರ ಈ ಒಂದು ಮಾವಿನ ಎಲೆಯನ್ನ ಬಳಸ್ತಾರೆ. ಹಾಗೆ ಇನ್ನು ಔಷಧಿ ಗಿಡಮೂಲಿಕೆ ಥರದಲ್ಲಿ ಕೂಡ ಒಂದು ಬಳಸ್ತಾರೆ. ಇನ್ನು ಅದಲ್ಲದೆ ಮಾವಿನ ಮರವನ್ನ ಬೇರೆ ರೀತಿಯಲ್ಲಿ ಅಂದ್ರೆ ಏನು ಈ ವುಡನ್ ಫರ್ನಿಚರ್ಸ್ ಆಗಿರ್ಬೋದು ಆ ರೀತಿ ಒಂದು ಕುಶಲಕರ್ಮಿ ಕೆಲಸಗಳಿಗೆ ಕೂಡ ಬಳಸ್ಕೊಳ್ತಾರೆ. ಅದಲ್ಲದೆ ಈಗ ಮಾವಿನ ಹೊಟ್ಟು ಎಲ್ಲಿ ಅಂತ ಕೇಳ್ಬೋದು. ಭಾರತ ದೇಶದ ಅಸ್ಸಾಂ ರಾಜ್ಯ ಏನಿದೆ ಅಲ್ಲಿ ಈ ಒಂದು ಮೊದಲಾಗಿ ಮಾವಿನ ಹಣ್ಣು ಬೆಳೀತಾ ಇದ್ರು. ಅಂದ್ರೆ ಮಾವಿನ ಮರಗಳು ಅಲ್ಲಿ ಯಥೇಚ್ಛವಾಗಿ ಬೆಳೀತಾರೆ. ಯಾಕಂತಂದ್ರೆ ಅಲ್ಲಿನ ಪರಿಸರಕ್ಕೆ ತುಂಬಾ ಸೆಟ್ ಆಗ್ತಾ ಇರೋದ್ರಿಂದ ಸೊ ಅಲ್ಲಿ ಜಾಸ್ತಿ ಬೆಳೀತಾ ಇತ್ತು. ಸೊ ಏನಂತಂದ್ರೆ ಈಗ ಬೇಸಿಗೆ ಕಾಲ ಈಗ ಏನು ಮಾರ್ಚ್ ಇಂದ ಶುರುವಾಗಿ ಜೂನ್ ವರೆಗೂ ಅದು ಬೆಳೆಯುವಂತ ಒಂದು ಹಣ್ಣು ಬಿಡುವಂತ ಒಂದು ಕಾಲ ಆಗಿರೋದ್ರಿಂದ ಸೊ ಆ ಟೈಮಿಂದ ಶುರುವಾದಂತ ಇದು ಒಂದು ಹಣ್ಣಿನ ಬೆಳವಣಿಗೆ. ಸೊ ಹಾಗಾಗಿ ಅಸ್ಸಾಂ ಪ್ರದೇಶ ತುಂಬಾ ಹವಾಮಾನ ಕೂಡ ಅಷ್ಟೇ ಸೆಟ್ ಆಗ್ತಿರೋದ್ರಿಂದ ಅಲ್ಲಿ ಬೆಳೆಯಕ್ಕೆ ಶುರುವಾಗಿತ್ತು. ಸೊ ಅದಾದ ನಂತರ ಮುಂದಿನ ದಿನಗಳಲ್ಲಿ ರೈತರಾಗಿರ್ಬೋದು ಜನಗಳು ಏನು ಅಲ್ಲಿರುವಂತಹ ಬೀಜ ಆಗಿರ್ಬೋದು ಮಾವಿನ ಹಣ್ಣಾಗಿರ್ಬೋದು ತಗೊಂಡು ಎಕ್ಸ್ಪೋರ್ಟ್ ಅಂದ್ರೆ ಬೇರೆ ಬೇರೆ ರಾಜ್ಯಗಳಿಗೆ ಹೋಗ್ತಾ ಇದ್ರು. ವಲಸೆ ಹೋಗ್ತಿರೋ ಸಂದರ್ಭದಲ್ಲಿ ಆ ಹಣ್ಣನ್ನ ತಗೊಂಡು ಹೋಗ್ತಿದ್ರು. ಆ ಸಂದರ್ಭದಲ್ಲಿ ಸೊ ಆ ಒಂದು ಬೀಜನ ತಂದು ಎಲ್ಲೆಲ್ಲೋ ಆಗ್ತಿದ್ರು. ಸೊ ಆ ಟೈಮಲ್ಲಿ ಒಂದು ಮರಗಳು ಬೆಳೀತಾ ಇದ್ವು. ಸೊ ಹಾಗಾಗಿ ಅದಾದ ನಂತರ ಯಾವ ರೀತಿ ಬೆಳೆಸ್ಬೋದು ಅನ್ನೋ ರೀತಿಯಲ್ಲಿ ಈ ಒಂದು ಕೃಷಿಯನ್ನ ಶುರು ಮಾಡಿದ್ರು. ಹಾಗೆ ಬರ್ಬರ್ತಾ ರೈತರು ಈ ಒಂದು ಮಾವಿನ ಕೃಷಿಯನ್ನ ಕೂಡ ಶುರು ಮಾಡಿದ್ರು. ಇನ್ನೊಂದು ವಿಷಯ ಏನು ಅಂತ ಅಂದ್ರೆ ಇದರಲ್ಲಿ ವೆರೈಟೀಸ್ ಆಫ್ ಫ್ರೂಟ್ಸ್ ಇದೆ. ಅಂದ್ರೆ ಮಾವಿನ ತಳಿನಲ್ಲಿ 250ಕ್ಕೂ ಹೆಚ್ಚಿನ ರೀತಿಯ ಒಂದು ತಳಿಗಳನ್ನ ನಾವು ನೋಡ್ಬೋದು. ಸೊ ಅಲ್ಫನ್ಸ್ ಆಗಿರ್ಬೋದು, ರಸ್ಪುರಿ, ತೋತಾಪುರಿ, ಮತ್ತೆ ಮಲ್ಗೋವಾ, ಇನ್ನೂ ತುಂಬಾ ರೀತಿಯ ಒಂದು ಏನು ಫ್ರೂಟ್ಸ್ ಟೈಪ್ಸ್ ಆಫ್ ಫ್ರೂಟ್ಸ್ ನಾವು ನೋಡ್ಬೋದು. ಸೊ ನಂಗೆ ಅದು ಈ ರೀತಿ ಒಂದು ಫ್ರೂಟ್ಸ್ ತಳಿಗಳು ಇದೆ. ಸೊ ಇದರಲ್ಲಿ 250ಕ್ಕೂ ಹೆಚ್ಚಿನ ತಳಿಗಳು ಕೂಡ ನಾವು ನೋಡ್ಬೋದು. ಸೊ ಫ್ರೆಂಡ್ಸ್, ಮಾವಿನ ಹಣ್ಣು ಹೇಗೆ ಬಂತು, ಆ ಕೃಷಿ ಯಾವ ರೀತಿ ಉಟ್ಕೊಳ್ತು ಅನ್ನೋದನ್ನ ನಾವು ಕೇಳಿದ್ವಿ. ಹಾಗೆ ಇನ್ನು ರೈತರ ಬಗ್ಗೆನೂ ಯೋಚನೆ ಮಾಡಲೇಬೇಕಲ್ವಾ. ಸೊ ರೈತರು ಮೂಲವಾಗಿ ಏನು ಒಂದು ಕೃಷಿಯನ್ನು ಅಳವಡಿಸ್ಕೊಂಡ್ರೆ ಅದರಲ್ಲೇ ಲಾಭ ತರಬೇಕು ಅಥವಾ ಲಾಭ ನಷ್ಟ ಆದರೆ ಅದರಲ್ಲೇ ಆಗುತ್ತೆ ಅನ್ನೋದು ನಮಗೆಲ್ಲ ಗೊತ್ತಿದೆ. ಆದರೆ ರೈತರ ಮತ್ತು ಗ್ರಾಹಕರ ನಡುವಿನ ಸಂಬಂಧ ಹೇಗೆ ಹಾಳಾಯಿತು, ಹಾಗೆ ಆ ಮಧ್ಯದಲ್ಲಿ ದಲ್ಲಾಳಿಗಳು ಹೇಗೆ ಉಟ್ಕೊಂಡ್ರು ಅನ್ನೋದು ಕೂಡ ಒಂದು ಮ್ಯಾಟ್ರ್ ಆಗುತ್ತೆ. ಸೊ ರೈತರಿಗೆ ನೇರವಾದಂಥ ಮಾರುಕಟ್ಟೆ ಸಿಗ್ತಿರ್ಲಿಲ್ಲ. ಆ ಸಂದರ್ಭದಲ್ಲಿ ಅವರು ಹೆಚ್ಚಿನ ರೀತಿಯ ಪ್ರತಿಫಲಗಳು ಅಂದರೆ ಅವ್ರು ಹಾಕಿದಂಥ ಕೃಷಿಗೆ ಇಳುವರಿ ಜಾಸ್ತಿ ಬಂದಾಗಲೂ ಕೂಡ ಮಾರಾಟ ಮಾಡೋಕ್ಕೆ ತುಂಬ ಕಷ್ಟ ಆಗ್ತಿತ್ತು. ಸೊ ಆ ಸಂದರ್ಭದಲ್ಲಿ ಅವರ ಅವಲಂಬನೆ ಆಗಿದ್ದು ಹೇಗೆ ಅಂತ ಅಂದರೆ ಈ ದಲ್ಲಾಳಿಗಳು ಅಥವಾ ಮಧ್ಯವರ್ತಿಗಳು. ಸೊ ಏನಂತಂದರೆ ಈಗ ಹಳ್ಳಿನಲ್ಲಿ ಇರುವಂಥ ರೈತರು ಸಿಟಿಗೆ ಬಂದು ಮಾರೋಕ್ಕಾಗಲ್ಲ. ಯಾಕಂದರೆ ಅವರು ಕೂಡ ಅಷ್ಟು ಆನ್ ಟೈಮಲ್ಲಿ ಬಂದು ಈ ಥರ ಮಾರೋಕ್ಕೆಲ್ಲ ಆಗ್ತಿದೆ, ಸ್ವಲ್ಪ ಕಷ್ಟ ಆಗ್ತಿತ್ತು. ಹಾಗಾಗಿ ಗ್ರಾಹಕ ಮತ್ತು ರೈತರ ನಡುವಿನ ಸಂಪರ್ಕ ಕೊಂಡಿಯಾಗಿ ಇವರು ಬಂದರು, ಯಾರು ದಲ್ಲಾಳಿಗಳು ಅಥವಾ ಮಧ್ಯವರ್ತಿಗಳು. ಸೊ ಅವರು ತಗೊಂಡು ರೈತರಿಂದ ಕಡಿಮೆ ಬೆಲೆಯಲ್ಲಿ ಅಂದರೆ ರೈತರು ಯಾವ ಬೆಲೆ ಹೇಳ್ತಾರೆ ಅದಕ್ಕಿಂತ ಕಮ್ಮಿ ಬೆಲೆಯಲ್ಲಿ ತಗೊಂಡು ಇಲ್ಲಿ ಮಾರ್ಕೆಟಲ್ಲಿ ಅವ್ರು ಇಷ್ಟ ಬಂದಂಥ ರೇಟಿಗೆ ಮಾರ್ತಾ ಇದ್ರು. ಹಾಗಾಗಿ ಗ್ರಾಹಕರಿಗೂ ಕೂಡ ತುಂಬ ಪೆಟ್ಟು ಬೀಳ್ತಾ ಇತ್ತು. ಯಾಕೆಂದರೆ ಹಣವನ್ನು ಹೆಚ್ಚಾಗಿ ಕೊಟ್ಟು ಅಂದರೆ ನಿಗದಿತ ಬೆಲೆ ಏನೀಗ 50 ರೂಪಾಯಿ ಒಂದು kg ಮಾವಿನ ಹಣ್ಣು ಇದೆ, ಅದಕ್ಕೆ ಅವರು 25 ರೂಪಾಯಿ ಎಕ್ಸ್ಟ್ರಾ ಮಾರ್ತಾಯಿದ್ರು, 75 ಅಥವಾ 100 ರೂಪಾಯಿ. ಹಾಗೆ ಸೀಸನ್ ಪ್ಲಸ್ ಹಣ್ಣುಗಳ ಬೇಡಿಕೆ ಯಾವಾಗ ಹೆಚ್ಚಾಗುತ್ತೆ ಆ ಟೈಮಲ್ಲಿ ಸೊ ಹೀಗೆ ನಡೀತಾ ಇತ್ತು. ಹಾಗೆ ದಲ್ಲಾಳಿಗಳಿಂದ ರೈತರಿಗೂ ಮೋಸ ಆಗ್ತಿತ್ತು. ಭಾರಿ ನಷ್ಟ ಅನುಭವಿಸ್ತಿದ್ರು ಅಂದರೆ ರೈತರು. ಇನ್ನು ಗ್ರಾಹಕರಿಗೆ ಈಗ ನಮಗೆ ಹಣ್ಣು ಅವಶ್ಯಕತೆ ಇದೆ ಅಂದಮೇಲೆ ಎಷ್ಟೇ ಆದರೂ ಕೊಟ್ಟು ತಿನ್ನಲೇಬೇಕಾಗುತ್ತೆ. ಸೊ ಹಾಗಾಗಿ ಅಷ್ಟೋ ಎಷ್ಟೋ ಚೌಕಾಸಿ ಮಾಡಿ ತಗೋಬೋದು. ಆದರೆ ರೈತರಿಗೆ ಇವ್ರು ಚೌಕಾಸಿ ಮಾಡ್ತಾಯಿದ್ರು. ಸೊ ಹೀಗಾಗಿ ರೈತರಿಗೆ ತುಂಬ ನಷ್ಟ ಆಗ್ತಿದೆ. ಅಂದರೆ ಅವರು ಕೃಷಿ ಮಾಡುವಂಥ ಸಂದರ್ಭದಲ್ಲಿ ಎಷ್ಟೋ ದುಡ್ಡನ್ನು ಖರ್ಚು ಮಾಡ್ತಾರೆ, ಅದಕ್ಕಿಂತ ಕಡಿಮೆ ಲಾಭ ಬಂದಾಗ ಅದು ನಷ್ಟನೂ ಆಗುತ್ತೆ, ಲಾಭನೂ ಕೂಡ ಬರ್ಬೋದು. ಆ ರೀತಿಯಲ್ಲಿ ಸರ್ಕಾರ ಮಧ್ಯ ಬಂದು ಇವರು ಮಧ್ಯವರ್ತಿಗಳು ಅಥವಾ ದಲ್ಲಾಳಿಗಳಿಂದ ದೂರ ಮಾಡಿ ಗ್ರಾಹಕರು ಮತ್ತು ರೈತರಿಗೆ ನೇರ ಮಾರುಕಟ್ಟೆಯನ್ನು ಒದಗಿಸ್ಕೊಡ್ಬೇಕು ಅನ್ನೋ ನಿಟ್ಟಿನಲ್ಲಿ ಈ ರೀತಿಯ ಒಂದು ಪದ್ಧತಿನ ತಗೊಬಂದರು. ಅಂದರೆ ಈಗ ನಾವು ನೋಡ್ಬೋದು 2000 ಇಸ್ವಿಯಿಂದ ಇಲ್ಲಿವರೆಗೂ ಕೂಡ ತುಂಬ ಹೊಸದಾಗಿ ಈ ರೀತಿ ಒಂದು ಕಾನ್ಸೆಪ್ಟನ್ನು ತಂದಿದ್ದಾರೆ. ನೇರ ರೈತ ಮಾರುಕಟ್ಟೆ ಅಂದರೆ ರೈತರೇ ಬಂದು ಬೆಳೆದಂತಹ ಬೆಳೆಯನ್ನು ತಂದು ಇಲ್ಲಿ ಗ್ರಾಹಕರಿಗೆ ನೇರವಾಗಿ ಅವರಿಗೆ ಇಷ್ಟವಾದಂಥ ಬೆಲೆಯಲ್ಲಿ ಅವರು ಬೆಲೆ ಕಟ್ತಾರೆ. ಆ ನಿಟ್ಟಿನಲ್ಲಿ ಈ ಒಂದು ವ್ಯವಹಾರ ನಡೀತಾ ಇತ್ತು. ಸೊ ಇದೆಲ್ಲ ನಡೀತಿರುವಂಥ ಸಂದರ್ಭದಲ್ಲಿ GI ಅನ್ನೋ ಒಂದು ಕಾನ್ಸೆಪ್ಟನ್ನ ತಂದಿದ್ರು. ಅಂದರೆ ಗ್ಲೋಬಲ್ ಅಂದರೆ ಪ್ರಪಂಚದಾದ್ಯಂತ ರಫ್ತಾಗಬೇಕು, ಅಂದರೆ ಟ್ರಾನ್ಸ್ಪೋರ್ಟ್ ಎಕ್ಸ್ಪೋರ್ಟ್ ಆಗಬೇಕು ಅನ್ನೋ ನಿಟ್ಟಿನಲ್ಲಿ ಒಂದು
ಪ್ರಪಂಚದಾದ್ಯಂತ ಪರಿಚಯ ಮಾಡಬೇಕು. ಹಾಗೆ ರೈತರಿಗೆ ಸೂಕ್ತ ಬೆಲೆಯನ್ನು ಒದಗಿಸಬೇಕು ಅನ್ನೋ ನಿಟ್ಟಿನಲ್ಲಿ ಈ ಒಂದು ಜಿಯೋಗ್ರಾಫಿಕಲ್ ಐಡೆಂಟಿಟಿ ಅನ್ನೋದನ್ನು ಕೂಡ ಒಂದು ಕಾನ್ಸೆಪ್ಟ್ನ ತಂದಿದ್ದಾರೆ. ಮಾವಿನ ಹಣ್ಣಿನ ಬಗ್ಗೆ ಎಲ್ಲ ತಿಳ್ಕೊಂಡ್ವಿ. ಆದರೆ ಮಾವಿನ ಹಣ್ಣಲ್ಲಿ ಏನೇನೆಲ್ಲ ಪೋಷಕಾಂಶ ಇದೆ, ನ್ಯೂಟ್ರಿಷನ್ಸ್ ಏನಿದೆ ಅಂತ ಕೇಳಬೇಕಾಗಿತ್ತು. ಸೊ ಇದರಲ್ಲಿ ವಿಟಮಿನ್ ಎ, ಸಿ, ಇ ಇದೆ, ಹಾಗೆ ಪೊಟ್ಯಾಷಿಯಮ್ ಇದೆ, ಹಾಗೆ ಕ್ಯಾಲರೀಸ್ ಅಂತ ಒಂದು ಈಗಿನ ಕಾಲದಲ್ಲಂತೂ ಕ್ಯಾಲರೀಸ್ ತುಂಬ ಇಂಪಾರ್ಟೆಂಟು. ಯಾಕೆಂದರೆ ಇದರಲ್ಲಿ ಕ್ಯಾಲರೀಸು ತುಂಬ ಕಮ್ಮಿ ಇರುತ್ತೆ. ಎಷ್ಟು? ಮ್ಯಾಕ್ಸಿಮಮ್ 100ಗೆ 10%, ಅಂದರೆ 0.9% ಆದರೂ 0.9 ಗ್ರಾಮ್ಸ್ ಕ್ಯಾಲರೀಸ್ ಇದೆ. ಸೊ ಇದು ಈಸಿಯಾಗಿ ತಿನ್ಬೋದು. ಹಾಗೆ ಯಾವುದೇ ರೀತಿ ಒಂದು ಫ್ಯಾಟ್ ಬರೋಲ್ಲ. ಸೊ ಗುಡ್ ಫಾರ್ ಹೆಲ್ತ್. ಆ್ಯಂಡ್ ಇನ್ನೊಂದು ಏನಂತಂದರೆ, ಇನ್ನೊಂದು ಜಾಕ್ ಫ್ರೂಟು, ಹಲಸಿನ ಹಣ್ಣು, ಅದು ಕೂಡ ಇಷ್ಟೇ ಅದ್ಭುತವಾಗಿದೆ. ಇದರಲ್ಲಿ ಇದಕ್ಕಿಂತ ತುಂಬ ಕಡಿಮೆ ಇದ್ದರೂ ಕೂಡ ಇದರಲ್ಲಿ ತುಂಬ ಹೆಚ್ಚಿನ ನಾರಿನ ಅಂಶ ಇದೆ. ಹಾಗೆ ಇದರಲ್ಲೂ ಕೂಡ ತುಂಬ ತಳಿಗಳು ನಾವು ನೋಡ್ಬೋದು. ಸೊ ಇದರಲ್ಲೂ ಕೂಡ ವಿಟಮಿನ್ ಇ, ಸಿ ಆ್ಯಂಡ್ ಕ್ಯಾಲ್ಶಿಯಮ್ ಕೂಡ ಇದರಲ್ಲಿದೆ. ಸೊ ಈಗ ಅದ್ರ ಜೊತೆಗೆ ಮೆಗ್ನೀಷಿಯಮ್ ಕೂಡ ಮ್ಯಾಂಗೋನಲ್ಲಿದೆ. ಹಾಗೆ ಇದೊಂದು ದೇಹಕ್ಕೆ ತುಂಬ ಮುಖ್ಯವಾಗಿರುತ್ತೆ. ಅಂದರೆ ಸೀಸನ್ ಫುಡ್ಸ್ ಆಗಿರೋದ್ರಿಂದ ಇಟ್ಸ್ ವೆರಿ ಇಂಪಾರ್ಟೆಂಟ್ ಫಾರ್ ಅವರ್ ಹೆಲ್ತ್. ಸೊ ಇನ್ನೊಂದೇನು ಸ್ಪೆಷಲ್ ಅಂತ ಅಂದರೆ, ಮಾವಿನ ಹಣ್ಣಿಗೆ ಬಂದ ತಕ್ಷಣ, ಕಾಲು ಇಟ್ಟಿದ ತಕ್ಷಣ ಮಾವಿನ ಹಣ್ಣಿನ ಸುವಾಸನೆ, ಆ ಪರಿಮಳ ಇದೆಯಲ್ಲ, ಆ ಮೂಗಿಗೆ, ಬಾಯಿಗೆ, ಕಣ್ಣಿಗೆ ಅಷ್ಟು ಎಮ್ಮಿ ಅಂತ ಹೇಳ್ಬೋದು. ಇನ್ನು ತುಂಬ ನೆಕ್ಸ್ಟ್ ಲೆವೆಲ್, ಶುಗರ್ಗಿಂತ ಡಬಲ್ ಟೇಸ್ಟ್ ಕೊಡೋಂಥದ್ದು ಈ ಸ್ಮೆಲ್ ಇದೆಯಲ್ಲ, ಸುವಾಸನೆ, ಅದರಲ್ಲೇ ನಾವು ಒಳ್ಳೆ ಸ್ವರ್ಗ ನೋಡ್ಬೋದು. ಸೊ ಫ್ರೆಂಡ್ಸ್, ಮಾವು ಮೇಳ ನೋಡಾಯ್ತು. ಅದರ ತಮ್ಮ ಇದರಲ್ಲ, ಹಲಸಿನ ಹಣ್ಣು, ಹಲಸಿನ ಮೇಳ ನೋಡೋಣ ಬನ್ನಿ. ಮಾವಿನ ಮೇಳದಲ್ಲಿ ಮಾವಿನ ಒಂದು ಟೇಸ್ಟು, ಪರಿಮಳವನ್ನು ನೋಡಿದ್ವಿ. ಹಾಗೆ ಹಲಸಿನ ಮೇಳದಲ್ಲಿ ಹಲಸಿನ ಹಣ್ಣಿನ ಸುಗಂಧ ನೋಡೋಣ. ಸೊ ಫ್ರೆಂಡ್ಸ್, ಹಲಸಿನ ಮೇಳ, ಮಾವಿನ ಮೇಳ ಎರಡೂ ಕೂಡ ನೋಡಾಯಿತು. ಸೊ ಇದು ವೀಕ್ಡೇಸ್ ಇರೋದ್ರಿಂದ ಕಮ್ಮಿ ಸ್ಟಾಲ್ಗಳಿರೋದು ಕಾರಣ ಇಲ್ಲಿ ಜಾಸ್ತಿ ಸ್ಟಾಲ್ ಎಲ್ಲ ಹಾಕಿರಲಿಲ್ಲ. ಹಾಗೆ ಬರ್ತಾ ಈ ಒಂದು ಮಾವಿನ ಸುಗಂಧ ಹಾಗೂ ಹಲಸಿನ ಹಣ್ಣಿನ ಸುಗಂಧ ಎಷ್ಟು ಅದ್ಭುತವಾಗಿತ್ತು ಅಂತಂದರೆ ಅಷ್ಟು ಸಖತ್ತಾಗಿತ್ತು. ಆ್ಯಂಡ್ ಇನ್ನೊಂದು ಏನಂದರೆ, ನಾನು ಈ ಮಾವಿನ ಹಣ್ಣು ಮತ್ತು ಹಲಸಿನ ಮೇಳಕ್ಕೆ ಬಂದು ಎಲ್ಲ ರೀತಿ ಇದು ಫ್ರೂಟ್ಸು, ಏನು ಹಲಸಿನ ಹಣ್ಣು ಮತ್ತು ಮಾವಿನ ಹಣ್ಣು ನೋಡಾಯಿತು. ಸೊ ಟೇಸ್ಟ್ ಕೂಡ ನೋಡಿದೆ, ಸಖತ್ತಾಗಿತ್ತು. ಅದು ಬಿಟ್ಟು ಈಗ ಹಂಗೆ ಒಂದು ಫ್ಲ್ಯಾಶ್ ಬ್ಯಾಕ್ ಬಂದು ನೆನಪಾಯಿತು. ಏನಪ್ಪ ಅಂತ ಅಂದರೆ, ನನ್ನದು ಚೈಲ್ಡ್ಹುಡ್ ಡೇಸ್ ಇದೆಯಲ್ಲ, ಸೊ ನಾನು ನಮ್ಮ ತಾತನೂರಿಗೆ ಹೋಗ್ತಾ ಇದ್ದೆ. ಅಲ್ಲಿ ಹೋಗಿ ಏಪ್ರಿಲ್ ಮೇ ತಿಂಗಳು 2 ಮಂತ್ ಆರಾಮಾಗಿ ಎಂಜಾಯ್ ಮಾಡ್ತಾಯಿದ್ದೆ. ಒಬ್ಬನೇ ಇದ್ದರೂ ಕೂಡ ಪೀಸಾಗಿ ಎಂಜಾಯ್ ಮಾಡ್ತಾಯಿದ್ದೆ. ಸೊ ಆ ಟೈಮಲ್ಲಿ ಅಲ್ಲಿ ಬೆಳೀತಿದ್ದಂಥ ಒಂದು ತೆಂಗಿನ ಮರ, ಹಲಸಿನ ಮರ ಮತ್ತು ಮಾವಿನ ಮರ ಇರ್ತಿದ್ವು ಅಕ್ಕಪಕ್ಕ. ಸೊ ಹೋಗಿ ನೋಡ್ತಾ ಇದ್ದೆ, ಹಲಸಿನ ಮರ ನೋಡ್ತಾ ಇದ್ದೆ. ಆಹಾ, ಎಂಥ ಅದ್ಭುತವಾಗಿತ್ತು ಗೊತ್ತಾ ಹಣ್ಣು. ಈ 2 ಥರದ್ದು ತಳಿ ಇದೆಯಲ್ಲ, ಸೊ ಹಂಗಾಗಿ ಒಂದು ಚಂದ್ರ ಮತ್ತು ಸೂರ್ಯ ಅಂತ ಹೇಳ್ತಿದ್ರು ಇಲ್ಲಿ ಹಲಸಿನ ಹಣ್ಣು ನೋಡಿದಾಗ. ಸೊ ಹಾಗೆ ನಾನು ಯಾವ ತಿಂದಿದ್ದೆ ಅಂತ ನೋಡಿದೆ, ಒಂದು ಸೂರ್ಯ ಏನು ಉದ್ದ ತೋಳೆ ಬರುತ್ತೆ ಅಂತ ಹೇಳಿದ್ರು, ಬಿಳಿದು. ಇನ್ನೊಂದು ಬಂದು ಕೆಂಪಗಿತ್ತು. ಸೊ ಇನ್ನೊಂದು ಅದಕ್ಕಿಂತ ಇನ್ನೊಂದು ನೆಕ್ಸ್ಟ್ ಲೆವೆಲ್ಲು ಟೇಸ್ಟ್ ಕೊಡ್ತಿದ್ದಂತೂ ಹಣ್ಣು ಬಿಳಿ ಹಲಸಿನ ಹಣ್ಣು ಅಂತ ಹೇಳ್ತಿದ್ರು. ನಮ್ಮ ತಾತ ಆಡು ಭಾಷೆನಲ್ಲಿ ಮೋಸ್ಟ್ಲಿ ಬಿಳಿ ಹಲಸಿನ ಹಣ್ಣು ಅಂತ ಹೇಳ್ತಿದ್ರೇನೋ, ನನಗೆ ಅದು ಪರ್ಟಿಕ್ಯುಲರ್ ನೇಮ್ ಗೊತ್ತಿಲ್ಲ. ಸೊ ಆ ಒಂದು ತೋಳೆ ಇರುತ್ತಲ್ಲ, ಹಣ್ಣು ಪೀಸು ತಗೊಂಡು ತಿಂದರೆ ಒಂಥರ ಬೆಣ್ಣೆ ಕರಗುತ್ತಾ, ಬೆಣ್ಣೆ ತಿನ್ನಂಗೆ ಟೇಸ್ಟ್ ಬರ್ತಾಯಿತ್ತು. ಸೊ ಬೀಜ ಹಂಗೆ ಜಸ್ಟ್ ಈಗ ತಗೊಂಡು ಹಿಂಗೆ, ಈಗ ನಾವೇನೋ ದ್ರಾಕ್ಷಿ ಎಲ್ಲ ತಿಂತೀವಲ್ಲ, ಬೀಜ ಎಲ್ಲ ಹೋಗಿತ್ತವಲ್ಲ, ಆ ಥರ ಈ ಟೇಸ್ಟ್ ಇತ್ತು. ಸೊ ಅದೊಂದು ನೆನಪಾಯಿತು. ಸೊ ಆ ಟೈಮಲ್ಲಿ ಏನು ಈ ಮಾವಿನಕಾಯಿ ಅಕ್ಕಪಕ್ಕ ಮನೆಗಳು ಅಥವಾ ಎಲ್ಲ ನಮ್ಮ ರಿಲೇಟಿವ್ಸ್ ಇರೋದ್ರಿಂದ ಹೋಗ್ಬಿಟ್ಟು ಅಲ್ಲಿ ಮಾವಿನ ಮರ ನೋಡ್ತಾ ಇದ್ವು. ಮಾವಿನಕಾಯಿ ಆಗಲಿ, ಹಣ್ಣಾಗಲಿ, ಏನೋ ಒಂದು ದ್ವಾರ ಹಣ್ಣಾಗಲಿ, ಏನೋ ಒಂದು ಬಾ ತಿನ್ನು, ಹೊಟ್ಟೆ ತುಂಬ, ನಿಂಗೆ ಇಷ್ಟ ಆಯಿತಾ ತಿನ್ನು, ಇನ್ನು ಮಿಕ್ಕಿದೇಸಿ, ಆ ಥರ ಮಾಡ್ತಾಯಿದೆ. ಇಲ್ಲಿ ಕಾನ್ಸೆಪ್ಟು ತುಂಬ ಚೆನ್ನಾಗಿದೆ ಆ್ಯಕ್ಚುಲಿ. ಇದೊಂದು ಈ ಒಂದು ಮೇಳ ಆಗಿರ್ಬೋದು, ಅಥವಾ ಈಗ ಫಲಪುಷ್ಪ ಪ್ರದರ್ಶನ, ಇದರ ಟೈಪ್ಸ್ ಆಫ್ ಏನು ಆರ್ಗನೈಸ್ ಮಾಡಿರ್ತಾರೆ. ಸೊ ಹಾಗಾಗಿ ಏನು ಅಂತಂದರೆ, ಈಗ ರೈತರಿಂದ ಡೈರೆಕ್ಟು ಸೇಲ್ ಮಾಡೋದು, ಹಾಗೆ ಈ ಒಂದು ಪ್ರಾಡಕ್ಟನ್ನು ಅಂದರೆ ಮಾವಿನ ಹಣ್ಣನ್ನು ಗ್ಲೋಬಲ್ ರೆಕಗ್ನೈಸೇಷನ್ ಅಂದರೆ GI, ಈ ಒಂದು ಏನು ಜಾಗತಿಕ ಸೂಚ್ಯಂಕ ಅನ್ನೋ ಒಂದು ನಿಟ್ಟಿನಲ್ಲಿ ಒಂದೊಳ್ಳೆ ಹೊಸ ಕಾನ್ಸೆಪ್ಟು ತಗೊಂಡಿದ್ದಾರೆ. ಚೆನ್ನಾಗಿದೆ. ಗ್ಲೋಬಲ್ ಆಗಿ ಈಗ ವರ್ಲ್ಡ್ ವೈಡ್ ಫೇಮಸ್ ಆಗಲಿ ಅನ್ನೋದು ನಮ್ಮ ಒಂದು ಆಶಯ ಕೂಡ ಹೌದು. ಸೊ ಫ್ರೆಂಡ್ಸ್, ಇದಾಗಿತ್ತು ಇವತ್ತು ಲಾಲ್ಬಾಗಲ್ಲಿರುವಂಥ ಮಾವು ಮತ್ತು ಹಲಸಿನ ಮೇಳ.
ಸೊ ಈ ವಿಡಿಯೋ ನಿಮಗೇನಾದರೂ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಆ್ಯಂಡ್ ಪಕ್ಕದಲ್ಲಿರುವಂಥ ಬೆಲ್ಲೈಕನ್ನ ಟ್ಯಾಪ್ ಮಾಡಿ. ನೆಕ್ಸ್ಟ್ ವಿಡಿಯೋ ಏನಾದರೂ ಅಪ್ಲೋಡ್ ಆದರೆ ಫಸ್ಟ್ ನೋಟಿಫಿಕೇಷನ್ ನಿಮಗೆ ಬರುತ್ತೆ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಸೊ ಥ್ಯಾಂಕ್ ಯು ಫಾರ್ ವಾಚಿಂಗ್.